ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಶನಿವಾರ ಭಾನುವಾರದ ಲಾಗನ್ನು ಎರಡನ್ನೂ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ನೋಡಿದ್ರಲ್ಲ, ಹೆಸರು ಕಾಳು ಹಾಕಿ ಹುಳಿ ಖಾರ ಹಾಕಿದೆ. ಹೆಸರು ಕಾಳು ಸಾಂಬಾರು ಅಂತಲೂ ಅನ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಆಲ್ರೆಡಿ ತುಂಬ ಸಲ ರೆಸಿಪಿ ತೋರಿಸಿದ್ದೀನಿ. ಸಾಂಬಾರು ಉಳಿದಿತ್ತು, ಅದನ್ನೆಲ್ಲ ಕುದಿಸಿ ಇಟ್ಬಿಟ್ಟು ಹಾಗೆಯೇ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡ್ಕೊಂಡು ಉಳಿದಿರೋ ಕೆಲಸ ಮಾಡಬೇಕು ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ಗಳನ್ನ ಶನಿವಾರದ್ದು ಹಾಕಿದ್ದೀನಿ, ಕೆಲವೊಂದನ್ನು ಭಾನುವಾರ, ಎರಡನ್ನೂ ಮಿಕ್ಸ್ ಹಾಕಿರೋದ್ರಿಂದ ಕನ್ಫ್ಯೂಸ್ ಅಂದರೆ ಖಂಡಿತ ಆಗೋದಿಲ್ಲ. ಇನ್ನು ಭಾನುವಾರ ಅಂತಂದರೆ ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿರುತ್ತೆ, ಮ್ಯಾಟ್ಗಳು ವಾಶ್ ಮಾಡೋದಿರುತ್ತೆ, ಎಲ್ಲ ಇರುತ್ತೆ. ಸಿಕ್ಕಾಪಟ್ಟೆ ಕೆಲಸಗಳ ಜೊತೆಗೆ ಇವತ್ತು ಸ್ವಲ್ಪ ಮಟನ್ ತೊಗೊಂಡು ಬಂದಿದೆ. ಏಕೆಂದರೆ ಭೀಮ್ ಅಮಾವಾಸ್ಯೆ ಆದಮೇಲೆ ನಾವೇನು ನಾನ್ ವೆಜ್ ತಿನ್ನೋ ಹಂಗಿಲ್ಲ. ಶ್ರಾವಣ ಶುರುವಾಗುತ್ತೆ. ನಾವು ಶ್ರಾವಣದ ಶನಿವಾರ ಮಾಡುವಂಥವ್ರು. ನಂಜನಗೂಡು ಪರಶುರಾಮರ ದೇವಸ್ಥಾನದಲ್ಲಿ ಮಣೆ ಸೇವೆ ಅಂತ ಬರುತ್ತೆ. ಕಜ್ಜಾಯ ಎಲ್ಲ ಮಾಡಿ ಮಣೆ ಸೇವೆ ಹಾಕ್ಸ್ತಕ್ಕಂಥದ್ದು. ಹಾಗಾಗಿ ನಾವು ಶ್ರಾವಣದ ಶನಿವಾರದಲ್ಲಿ ಅಂದರೆ ಭೀಮ್ ಅಮಾವಾಸ್ಯೆಯಲ್ಲಿ ಬಿಟ್ಟಿರೋದು. ಗೌರಿ ಹಬ್ಬ ಆಗಿ ನಮ್ಮ ಮನೆ ದೇವರದು ಪೂಜೆ ಆಗೋ ತನಕ ನಾವು ಯಾವುದೇ ಕಾರಣಕ್ಕೂ ನಾನ್ ವೆಜ್ ತಿನ್ನೋದಿಲ್ಲ. ಬನ್ನಿ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಅದ್ರ ಜೊತೆಗೆ ಕೆಲವೊಂದಿಷ್ಟು ಮಾತುಕತೆಗಳನ್ನು ನಾನು ಆಡಲೇಬೇಕಾಗಿದೆ. ಕೆಲವೊಂದು ಕಮೆಂಟ್ಗಳು ಬಂದಿರುತ್ತೆ, ಕೆಲವೊಂದು ವಿಚಾರಗಳ ಬಗ್ಗೆ ನಾನು ಮಾತಾಡಬೇಕಾಗಿದೆ. ಮೊದಲನೇ ಕಮೆಂಟು, ನನಗೆ ಯಾವಾಗಲೂ ಕಣ್ಣು ಹೊಡ್ಕೊಳ್ಳುತ್ತೆ. ಅದು ಮೋಸ್ಟ್ಲಿ ಬಲ್ದಾಗಣ್ಣು ನನಗೆ ಹೊಡ್ಕೊಳ್ತಾ ಇರುತ್ತೆ. ಏನು ಮಾಡೋದು ಅಕ್ಕ ಅಂತ ಹೇಳ್ತಾ ಇದ್ರಿ. ಕಣ್ಣುಗಳು ಏನೋ ಒಂದು 5 ಸಲಿನೋ 6 ಸಲಿನೋ ಅಥವಾ ದಿನಕ್ಕೆ 2 ಸಲ 3 ಸಲ ಹೊಡ್ಕೊಂಡ್ರೆ ಅಪಶಕುನ ಅಂತ ಅನ್ಬೋದು. ಒಂದು ಪಕ್ಷ ಯಾವಾಗಲೂ ಹೊಡ್ಕೊಳ್ತಾ ಇರುತ್ತೆ, ನನ್ನ ಬಲ್ದಾಗಣ್ಣಾಗಲಿ ಎಡ್ದಾಗಣ್ಣಾಗಲಿ ಹೊಡ್ಕೊಳ್ತಾ ಇರುತ್ತೆ ಅಂದರೆ ಹೆದರ್ಕೊಳ್ಳೋ ಅಂಥ ಅವಶ್ಯಕತೆಯೇ ಇಲ್ಲ. ಬೆಳಗ್ಗೆ ಎದ್ದು ತಕ್ಷಣವೇ ಬಾಯಿ ಏನೂ ತೊಳಿಬಾರ್ದು. ಬಾಯಲ್ಲಿರ್ತಕ್ಕಂತಹ ಒಂದು ಎಂಜಲಿರುತ್ತಲ್ಲ, ಅದನ್ನು ತಗೊಂಡು ಕಣ್ಣಿಗೆ ಸವರಿ. ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಕಣ್ಣಿಗೆ ಸವರಿ ಬಾಯಲ್ಲಿರೋ ಎಂಜಲನ್ನ ಇದನ್ನು ಯಾರು ಮಾಡ್ತಾರೆ ಅಂತ ಅಂದ್ಕೋಬೇಡಿ. ನಮ್ಮ ಬಾಯಿದ ಎಂಜಲೇ ಹೊರತು ಬೇರೆಯವ್ರ ಬಾಯಿ ಎಂಜಲಲ್ಲ. ಕಣ್ಣಿಗೆ ಸವರಿ. ಆಮೇಲೆ ನಮ್ಮ ಎಡಗಾಲಿನ ಹೆಬ್ಬೆರಳಿಂದ ದೃಷ್ಟಿಯನ್ನು ತೆಗಿರಿ. ಕೂತ್ಕೊಂಡು ತಲೆಯನ್ನು ಕೆಳಗಡೆ ಬಗ್ಗಿಸಿ ನಮಗೆ ಯಾವ ಕಣ್ಣು ಹೊಡ್ಕೊಳ್ತಾ ಇದೆಯೋ ಆ ಕಣ್ಣಿಗೆ 3 ಸತಿ ಅಥವಾ 5 ಸತಿ ಮೇಲಿಂದ ಕೆಳಗಡೆ ತೆಗೀರಿ. ತುಂಬಾ ಒಳ್ಳೆಯದಾಗುತ್ತೆ. ನಿಮ್ಮ ಕಮೆಂಟ್ಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಹಾಗೆ ಇವಾಗೆಲ್ಲ ಗೌರಿ ಗಣೇಶ ಹಬ್ಬಗಳು, ಶ್ರಾವಣ ಶನಿವಾರ ಎಲ್ಲ ಶುರುವಾಯಿತು. ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಶುರುವಾಗ್ತಾ ಬಂದಿದೆ. ಎಲ್ಲರ ಮನೆಗಳಲ್ಲೂ ಹೆಣ್ಮಕ್ಳಿಗೆ ಒಂದೇ ಆಸೆ, ಯಾವ ಥರ ಸೀರೆ ತೊಗೊಳ್ಳಿ. ಅಪ್ಪನ ಮನೆಯಿಂದ ಒಂದು ಬರುತ್ತೆ, ನಾನೊಂದು ತಗೋತೀನಿ, ಗಂಡನ ಕೆಲವೊಂದು ತೆಗೆಸ್ಕೊತೀನಿ, ಒಟ್ಟು 3 ಸೀರೆ ಆಗುತ್ತಲ್ವ ಅಂತ ಲೆಕ್ಕಾಚಾರ ಹಾಕ್ಕೊಂಡು ಎಲ್ಲನೂ ಲೆಕ್ಕಾಚಾರ ಹಾಕ್ಕೊಂಡೇ ಒಂದು ಕನಸು ಕಾಣ್ತಾ ಇರ್ತೀವಿ. ಅದು ಹೆಣ್ಮಕ್ಳದು ಒಂದು ಹಕ್ಕು ಅಂತಲೇ ಹೇಳ್ತೀನಿ. ಆ ವಿಚಾರದಲ್ಲಿ ಈ ಒಂದು ಸೀರೆ, ಬಳೆ, ಮೇಕಪ್ಪದು ಒಂದು ಪ್ರಾಡಕ್ಟ್ಗಳು ಏನಿರುತ್ತೋ ಅದೆಲ್ಲ ಹೆಣ್ಮಕ್ಳು ಹಕ್ಕು. ಅದೊಂದು ಪ್ರಾಪರ್ಟಿ, ಹೆಣ್ಮಕ್ಳು ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ನನಗೆ ಖುಷಿ ಆಗುತ್ತಪ್ಪ ಇದ್ರ ಬಗ್ಗೆ ಮಾತಾಡೋದಕ್ಕೆ. ಗೌರಿ ಹಬ್ಬಕ್ಕೆ ಸೀರೆ ತಗೋಬೇಕು, ವರಮಹಾಲಕ್ಷ್ಮಿ ಹಬ್ಬಕ್ಕೂ ಸೀರೆ ತಗೋತೀರಾ, ನೀವು ಸೀರೆ ತಗೋತೀರಾ. ಫಸ್ಟ್ ಆಫ್ ಆಲ್ ಸೀರೆನ ತಗೊಂಡಾಗ ಮೊದಲನೇದಾಗಿ ಅದನ್ನು ಬ್ಲೌಸ್ ತಗೊಂಡ ತಕ್ಷಣವೇ ಬ್ಲೌಸನ್ನು ಕಟ್ ಮಾಡಿಸಿ. ಮನೆ ತಗೋತೀರಾ, ಡ್ಯಾಮೇಜ್ ಎಲ್ಲ ನೋಡ್ತೀರಾ, ಮನೇಲಿ ಇಟ್ಕೋತೀರಲ್ವ, ಬ್ಲೌಸನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಮೊದಲನೇದಾಗಿ ದೇವ್ರಿಗೆ ಇಡಬೇಕಾದ್ರೂ ಬ್ಲೌಸು ಸೀರೆನೇ ಇಡಬೇಕು. ಒಂದು ಪಕ್ಷ ಬೇರೆ ದೇವರಿಗೆ ಮಡ್ಲಕ್ಕಿ ಕೊಡ್ತೀವಲ್ಲ ದೇವಸ್ಥಾನಗಳಲ್ಲಿ, ಅವ್ರಿಗಾದ್ರೂ ಅಷ್ಟೇ ಬ್ಲೌಸ್ ಬೇರೆ ಮತ್ತು ಸೀರೆ ಬೇರೆ ಸಪ್ರೇಟ್ ಮಾಡೇ ಕೊಡಬೇಕು. ಸೀರೆ ಒಳಗಡೆ ಬ್ಲೌಸ್ ಇದೆಯಲ್ಲ, ಕೊಟ್ಟರೆ ಏನೂ ಆಗಲ್ಲ, ಜೊತೆಗಿದೆ ತಾನೇ ಅಂತ ನೀವೇನಾದರೂ ಕೊಡೋದೇ ಆದರೆ ತಪ್ಪಾಗುತ್ತೆ. ಒಂಟಿ ಅಂತ ಅನ್ನಿಸ್ಕೊಳುತ್ತೆ, ಜೋಡಿ ಅಂತ ಅನ್ನೋದು ಬರೋದಿಲ್ಲ. ಹಾಗಾಗಿ ಯಾವತ್ತೇ ಆದ್ರೂ ಒಬ್ಬ ಮುತ್ತೈದೆಗೆ ಸೀರೆ ಕೊಡಬೇಕಾದ್ರೆ, ನೀವು ಮನೆಯಲ್ಲಿ ಸೀರೆಯನ್ನು ತಂದು ಇಟ್ಕೋಬೇಕಾದ್ರೆ, ದೇವಸ್ಥಾನಗಳಿಗೆ ಬಾಗಿನ ಕೊಡಬೇಕಾದ್ರೆ ರಾವ್ಕೆ ಕಣವನ್ನು ಕಟ್ ಮಾಡಿಸಿ ರಾವ್ಕೆ ಕಣ ಸೀರೆ ಎರಡನ್ನೂ ಜೊತೆಗಿಟ್ಟು ಕೊಡಬೇಕಾದದ್ದು. ಒಂಟಿ ಸೀರೆ ಕೊಡೋ ಹಾಗಿಲ್ಲ. ಅಥವಾ ಸೀರೆಯಲ್ಲಿರೋ ರಾವ್ಕೆ ಕಣನ ಕಟ್ ಮಾಡಿಸ್ತೇ ಕೊಡೋ ಹಾಗಿಲ್ಲ. ಇದು ಅಪಶಕನ ಆಗುತ್ತೆ. ಮನೆಗೆ ಬರ್ತಾರೆ, ಮಡ್ಲಕ್ಕಿ ತುಂಬಬೇಕು, ರಾವ್ಕೆ ಕಣ ಹಿಟ್ಟು ಕೊಟ್ಬಿಡಿ, ಏನೂ ಆಗಲ್ಲ. ಆದರೆ ಸೀರೆ ಜೊತೆ ರಾವ್ಕೆ ಕಣ ಬಂದಾಗ, ಅಥವಾ ಬರೀ ಸೀರೆನೇ ಇದೆ ರಾವ್ಕೆ ಕಣ ಇಲ್ಲ, ಬರೀ ಸೀರೆನೇ ಕೊಡ್ತೀನಿ ಅನ್ನೋಂಗೂ ಇಲ್ಲ, ರಾವ್ಕೆ ಕಣ ಹಿಟ್ಟು ಸೀರೆನ ಕೊಡಲೇಬೇಕು. ಒಂಟಿ ಸೀರೆ ಕೊಡೋ ಹಾಗಿಲ್ಲ. ರಾವ್ಕೆ ಕಣ ಕಟ್ ಮಾಡಿಸ್ದೆ, ಸೀರೆಯಲ್ಲಿರೋ ರಾವ್ಕೆ ಕಣನ ಕಟ್ ಮಾಡಿಸ್ದೆ ಕೊಡೋ ಹಾಗಿಲ್ಲ. ರಾವ್ಕೆ ಕಣ ಸೀರೆನಲ್ಲಿ ಬಂದಿಲ್ಲ ಅಂದ್ರೂ ಎಕ್ಸ್ಟ್ರಾ ರಾವ್ಕೆ ಕಣ ಇಟ್ಟು ಕೊಡಲೇಬೇಕಾಗತ್ತೆ. ಇದಿಷ್ಟು ಮೊದಲನೇದಾಗಿ ಮಾಡಿ. ಮನೆಗೆ ಸೀರೆ ಎಲ್ಲ ತೊಗೊಂಡು ಬರ್ತೀರಲ್ಲ, ನೀವು ಜಿಗ್ ಜಗ್ ಮಾಡಿಸಿ ರಾವ್ಕೆ ಕಣ ಕಟ್ ಮಾಡಿಸಿ ಜಿಗ್ ಜಗ್ ಮಾಡಿ
ಮೈ ಮೇಲೆ ಉಡಲೇಬೇಕು. ಹೊಸ ಸೀರೆನ ಮನೆಯಲ್ಲಿ ಜಾಸ್ತಿ ದಿನ ಇಡೋ ಹಾಗಿಲ್ಲ. ಇದು ಅಪಶಕುನ ಆಗುತ್ತೆ. ಮನೆಯಲ್ಲಿ ಕಣ್ಣೀರು ಜಾಸ್ತಿ ಆಗುತ್ತೆ, ನೋವುಗಳು ಜಾಸ್ತಿ ಆಗುತ್ತೆ. ಆಮೇಲೆ ಯಾರೋ ಒಬ್ಬರು ಗಂಡ ತೀರ್ಕೊಂಡಿದ್ದಾರೆ. ನಮ್ಮ ಕೆಲವೊಂದು ಪದ್ಧತಿಗಳಲ್ಲಿ ಗಂಡ ತೀರ್ಕೊಂಡಂತಹ ಹೆಣ್ಮಕ್ಳಿಗೆ ಬಳೆ, ಅರಿಶಿನ, ಕುಂಕುಮ, ಸೀರೆಗಳನ್ನ ಕೊಡುವಂತಹ ಒಂದು ಅಭ್ಯಾಸ ಇರುತ್ತೆ. ಅವ್ರ ಮಕ್ಕಳಿಗೆ ಬಟ್ಟೆ ಕೊಡಿಸೋವಂತಹ ಅಭ್ಯಾಸಗಳು ತುಂಬ ಇದೆ ನಮ್ಮ ಕಡೆ. ಅದರಲ್ಲೂ ನಮ್ಮ ಕರ್ನಾಟಕ ಸೈಡು, ನಮ್ಮ ಮೈಸೂರು ಕಡೆ ಸೈಡ್ ತುಂಬಾ ಇದೆ. ಬೇರೆ ಕಡೆ ಹೆಂಗಿದೆಯೋ ಏನೋ ಗೊತ್ತಿಲ್ಲ. ನಮ್ಮ ಮೈಸೂರು ಕಡೆ ಸೈಡ್ ಇದೆ. ನಾವೇನಾದರೂ ಅಂಥವ್ರಿಗೆ ನಾವು ಸೀರೆ ಉಡಿಸ್ಬೇಕು ಹೋಗ್ಬಿಟ್ಟು ಅಂತ ನಾವೇನಾದರೂ ಪ್ಲ್ಯಾನ್ ಮಾಡಿಕೊಂಡ್ರೆ, ದಯವಿಟ್ಟು ಆ ಸೀರೆನ ಮನೆಗೆ ತರೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಮನೆಗೆ ತರೋಕ್ಕೆ ಹೋಗಬೇಡಿ. ಒಂದು ಪಕ್ಷ ಇಲ್ಲ, ನಾಳೆ ಬೆಳಿಗ್ಗೆನೇ ನಾನು 6 ಗಂಟೆಗೆ ಹೋಗಬೇಕು, ನಾನು ಸೀರೆ ತಗೊಳಕ್ಕಾಗಲ್ಲ, ಅಂಗಡಿ ಬಾಗಿಲು ತೆಗ್ದಿರಲ್ಲ, ಏನು ಮಾಡೋದು, ಮನೆಗೆ ತರಬೇಡಿ ಅಂತ ಬೇರೆ ಹೇಳ್ತಿರಲ್ಲ ಅಂತಂದರೆ, ಮನೆಯಿಂದ ಹೊರಗಡೆ ಅದು ಹಿತ್ತಲಾಗಿದೆ ಅಥವಾ ಕೊಟ್ಟಿಗೆಯಲ್ಲಿ ಇಡ್ತೀವಿ, ಮನೆಯಿಂದ ಹೊಸ್ಲಿಂದ ಆಚೆನೇ ಇಡಬೇಕು ಸೀರೆನ. ಸೀರೆ ಆಗಲಿ, ಹೂವು ಆಗಿರಲಿ, ಅರಿಶಿನ ಕುಂಕುಮ ಆಗಿರಲಿ, ಬಳೆ ಆಗಿರಲಿ, ಅಂಥವ್ರಿಗೆ ಕೊಡಬೇಕು ಅಂತಂದಾಗ ಮನೆಯಿಂದ ಹೊಸ್ಲಿಂದ ಆಚೆನೇ ಇಡಬೇಕು. ಕೊಟ್ಟಿಗೆನಲ್ಲಿ ಇಟ್ಬಿಟ್ರೆ ಆಗಲ್ವಾ? ಹಂಗೆಲ್ಲ ಇಡೋ ಹಾಗಿಲ್ಲ. RCC ಮೇಲೆ ಒಂದು ರೂಮ್ ಇದೆ, ಅಲ್ಲಿಡ್ತೀನಿ, ಹಂಗೆಲ್ಲ ಮಾಡೋ ಹಾಗಿಲ್ಲ. RCC ಮೇಲೆ ಇಡ್ತೀನಿ, ಹಾಗೆಲ್ಲ ಮಾಡೋ ಹಾಗಿಲ್ಲ. ಮನೆಯಿಂದ ಹೊರಭಾಗದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರೋ ಹಾಗೆ ನೋಡಿಕೊಂಡು ಹೊರಗಡೆ ಬಾಗಿಲಲ್ಲಿ ಅಥವಾ ಒಂದು ಕಡೆ ಸೈಡು ಎದ್ದ ತಕ್ಷಣವೂ ಕಾಣಿಸ್ಬಾರ್ದು ಯಾರ ಕಣ್ಗೂ. ಒಂದು ಸೈಡಲ್ಲಿ ಒಂದೇನಾದರೂ ಸೇಫ್ಟಿ ಮಾಡಿ ಅದನ್ನು ಇಟ್ಬಿಟ್ಟು ಬೆಳಗ್ಗೆ ಎದ್ದು ತೊಗೊಂಡೋಗಿ. ಅರ್ಥ ಆಯ್ತಾ? ಯಾಕೆಂದರೆ ಮನೆಗೆ ತರೋ ಹಾಗಿಲ್ಲ ಆ ಸೀರೆನ. ಹಾಗೆಯೇ ಆ ಸೀರೆನ ನೀವು ತಗೊಂಡು ಬಂದ ಮೇಲೆ ಈಗ ಸೀರೆ, ರವಿಕೆ ಕಣ ಜೊತೆಲಿದ್ದರೂ ಪರವಾಗಿಲ್ಲ, ಖಂಡಿತವಾಗ್ಲೂ ಆಕೆ ಕೊಟ್ಟು ಅದು ಉಡಿಸಿ ಬಳೆ ತೊಡಿಸಿ ನೀವು ಬರ್ತಕ್ಕಂಥದ್ದು. ಹಾಗೆಯೇ ಈಗ ಎಷ್ಟೋ ಜನ ಹೆಣ್ಮಕ್ಳಿಗೆ ಅಂಥ ಸಂದರ್ಭದಲ್ಲಿ ತುಂಬ ಸೀರೆಗಳು ಬಂದಿರುತ್ತೆ. ಅದನ್ನು ಹೆಣ್ಮಕ್ಳು ಬಿಟ್ಟು, ಸೊಸೆಯಂದಿರು ಬಿಟ್ಟು ಬೇರೆಯವರು ತಗೊಳ್ಳೋ ಹಾಗಿಲ್ಲ. ಈಗ ತೀರ್ಕೊಂಡಾಗ ಕಾರ್ಯಗಳಲ್ಲಿ ತುಂಬ ಸೀರೆ ಬಂದಿದೆ, ಒಂದು 30-40 ಸೀರೆ ಬಂದಿದೆ, ನನಗೆ ಉಟ್ಕೊಳ್ಳೋಕ್ಕಾಗಲ್ಲ, ತಗೊಳ್ರು ಅಂತ ಅಕ್ಕಪಕ್ಕದ ಮನೆಗೆ ಕೊಡ್ಬೋದು, ಅಥವಾ ತುಂಬ ದೂರದ ರಿಲೇಟಿವ್ಸ್ಗೆ ಕೊಡ್ಬೋದು. ಅದೆಲ್ಲ ಮಾಡ್ಬೋದು. ಖಂಡಿತವಾಗ್ಲೂ ಅದು ತಪ್ಪಾಗುತ್ತೆ. ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳಿಗೆ ಮತ್ತು ಸೊಸೆಯಂದಿರಿಗೆ ಮಾತ್ರ ಆ ಸೀರೆ ಮೇಲೆ ಹಕ್ಕಿರೋದು ಹೊರತು ಬೇರೆಯವರಿಗೆ ಹಕ್ಕಿಲ್ಲ, ಬೇರೆಯವರು ಉಡಬಾರ್ದು. ಇದರಿಂದನೂ ಸಹ ಮನೆಯಲ್ಲಿ ನೋವುಗಳ ಶುರುವಾಗುತ್ತೆ, ಕಣ್ಣೀರು ಶುರುವಾಗುತ್ತೆ. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ಜೋಪಾನ. ಹೊಸ ಸೀರೆ ತಗೊಂಡ ತಕ್ಷಣವೇ, ನಿಮಗೆ ಅಂತ ಹೊಸ ಸೀರೆ ತಗೊಂಡ ತಕ್ಷಣವೇ ಮೊದಲು ಅರಿಶಿನ ಕುಂಕುಮವನ್ನು ಇಟ್ಟು ತಗೊಂಡೋಗಿ ದೇವರ ಮುಂದೆ ಕೈಯಲ್ಲಿ ಇಟ್ಕೊಂಡು, ಥ್ಯಾಂಕ್ ಯು ನಮ್ಮ ಮನೆಗೆ ಬಂದಿದ್ದಕ್ಕೆ, ನಾನು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕಣಪ್ಪ, ನನ್ನ ಮನೆಗೆ ಮಹಾಲಕ್ಷ್ಮಿ ಸ್ವರೂಪ ಈ ಸೀರೆ ಬಂದಿದೆ, ನನಗೆ ಒಳ್ಳೇದು ಮಾಡು. ಉಟ್ಕೊಂಡಾಗ ಮನೆ ತಂದ ಮೇಲೆ ಕೆಲವೊಂದು ವಸ್ತುಗಳು ತಂದ ಮೇಲೆ ಅಪಶಕುನ ಆಗೋದು ಜಾಸ್ತಿ, ಕಣ್ಣೀರು ಜಾಸ್ತಿ, ನೋವುಗಳು ಜಾಸ್ತಿ, ಬೈಗಳು ಜಾಸ್ತಿ, ಕಷ್ಟಗಳು ಜಾಸ್ತಿ ಆಗುತ್ತೆ. ಏನೇ ವಸ್ತುಗಳು ತಂದ್ರೂ, ಒಂದು ಕಲ್ಲನ್ನ ಹೊರಗಡೆಯಿಂದ ಒಳಗಡೆ ತಂದ್ರೂ ಅಷ್ಟೇ, ಒಂದು ಕಡ್ಡಿ ತಂದ್ರೂ ಅಷ್ಟೇ, ಒಂದು ಟೈಮಲ್ಲಿ ತಂದರೆ ಮಾತ್ರ ಒಳ್ಳೇದಾಗೋದು. ಇಲ್ಲ ಅಂದ್ರೆ ಕಡ್ಡಿನೂ ಗುಡ್ಡಾಗುತ್ತೆ ಅಂತಾರಲ್ಲ, ಆ ಥರ ಆಗುತ್ತೆ. ಜೋಪಾನ. ಥ್ಯಾಂಕ್ ಯು ಅಂತ ಹೇಳಿ ಆಮೇಲೆ ನೀವು ಅದನ್ನು ಇಲ್ಲ ನಾನು ದೇವರಿಗೆ ಅದನ್ನು ಉಡಿಸ್ಬಿಟ್ಟು ನಾನು ಉಟ್ಕೋತೀನಿ ಅಂತನ್ನೋದಾದರೆ ಓಕೆ. ಇಲ್ಲ ನಾನೇ ಉಟ್ಕೊಳ್ತೀನಿ ಅನ್ನೋದಾದರೆ ದಯವಿಟ್ಟು ಅದನ್ನು ಉಟ್ಟು ಒಂದು ಸಲ ಕನ್ನಡಿನಲ್ಲಿ ನೋಡಿ ಹಾಗೆ ಇಡಿ. ಯಾವುದೇ ಕಾರಣಕ್ಕೂ ಸೀರೆ ಹಂಚು ಹೊಲಿಸ್ತೇನೆ ಇಡೋ ಹಾಗಿಲ್ಲ, ರವಿಕೆ ಕಣ ಕಟ್ ಮಾಡದೆ ಇಡೋ ಹಾಗಿಲ್ಲ, ಮೈ ಮೇಲೆ ಧರಿಸ್ತೀರ ಸೀರೆನ ಹಾಗೆ ಇಡೋಂಗಿಲ್ಲ. ಬಿಡು, ಇನ್ನೊಂದು 3 ತಿಂಗಳು ತಾನೆ, ಇನ್ನೊಂದು ತಿಂಗಳು ತಾನೆ, ಹಬ್ಬ ಇದೆ, ಇಟ್ಬಿಟ್ಟು ಆಮೇಲೆ ಉಟ್ಕೊಳ್ಳೋಣ ಹಬ್ಬಕ್ಕೆ, ಹಂಗೆಲ್ಲ ಮಾಡೋ ಹಾಗಿಲ್ಲ. ದಯವಿಟ್ಟು ರವಿಕೆ ಕಣ ಹರಿಸಿ ಹಂಚೊಲಿಸಿ ನೀವು ಉಟ್ಕೋಬೇಕು. ಇದರಿಂದ ಮನೆಯಲ್ಲಿ ತುಂಬ ಕಣ್ಣೀರುಗಳು ಜಾಸ್ತಿ ಆಗುತ್ತೆ, ದರಿದ್ರ ಬರುತ್ತೆ ಅಂತಲೇ ಹೇಳ್ತೀನಿ. ಆಗಲೇ ಹೇಳಿದೆ ನಾನು, ಮನೆಯಲ್ಲಿ ಇಂಥವ್ರು ಸೀರೆ ಕೊಟ್ಟರೆ, ಈ ಕಡೆಯಿಂದ ಸೀರೆ ಬಂದರೆ ತಗೋಬಾರ್ದು ಅಂತಂದ. ಕಾರಣ ಏನಂತಂದರೆ, ಒಬ್ಬ ಹೆಣ್ಮಗಳಿಗೆ ಗಂಡ ತೀರ್ಕೊಂಡಾಗ ಬಂದಿರತಕ್ಕಂತಹ ಒಂದು ಸೀರೆಯನ್ನು ಬೇರೆಯವ್ರಿಗೂ ಕೊಟ್ಟರೆ, ಕೆಲವರು ಕೊಡಬೇಕಾದ್ರೆ ಯಾವ ರೀತಿನಲ್ಲಿ ತೊಗೊಂಡಿರ್ತಾರೋ, ಯಾವ ರೀತಿ ಕೊಟ್ಟಿರ್ತಾರೆ ನೀವೇ ಯೋಚನೆ ಮಾಡಿರ್ತೀರ. ಕಣ್ಣೀರು, ದುಃಖ, ಸಂಕಟದಲ್ಲಿ ಆ ಸೀರೆಯನ್ನು ಉಡಿಸಿರ್ತಾರೆ. ಇಂಥ ಸಂದರ್ಭದಲ್ಲಿ ಮತ್ತೊಂದು ಸಲ ನಿನಗೆ ನನ್ನ ಮನೆಗೆ ಕರೆದು ನಿನಗೆ ಅರಿಶಿನ ಕುಂಕುಮ ಬಳೆ ಹೂವನ್ನು ಕೊಡೋಕ್ಕಾಗೋದಿಲ್ಲ ಅಂತಂದ್ಬಿಟ್ಟು, ಅರಿಶಿನ ಕುಂಕುಮ ಬಳೆ ಹೂವು ಎಲ್ಲವನ್ನು ಅದರೊಳಗಡೆ ಇಟ್ಟು ಕಣ್ಣೀರಿಡ್ತಾ ಕೊಡ್ತಕ್ಕಂತಹ ಸೀರೆಯನ್ನು ಇನ್ನೊಬ್ಬರು ಉಟ್ಕೊಂಡಾಗ ತುಂಬ ಕಷ್ಟಗಳುಂಟಾಗುತ್ತೆ. ಹಾಗಾಗಿ ದಯವಿಟ್ಟು ಸೀರೆಗಳನ್ನು ಇಂಥ ಸಂದರ್ಭಗಳಲ್ಲಿ ಉಡಿಸ್ತಕ್ಕಂಥ ಸೀರೆಗಳನ್ನು ಖಂಡಿತ ತಗೋಬೇಡಿ. ಹಾಗೆ ಇನ್ನೂ ಕೆಲವರು ಕೇಳ್ತೀರಾ, ಅಕ್ಕ ಹೆಣಕ್ಕೆ ಉಡಿಸಿರೋವಂಥ ಸೀರೆಗಳನ್ನು ನಾವು ಉಪಯೋಗ ಮಾಡ್ಬೋದಾ ಅಂತ. ಮನೆಯಲ್ಲಿ ಅಕಸ್ಮಾತು ಅಜ್ಜಿನೋ ಅಜ್ಜನೋ ಯಾರೋ ತೀರ್ಕೊಂಡಿದ್ದಾರೆ,
ಕೆಲವ್ರು ಏನು ಮಾಡ್ತಾರೆ, ಅದು ಸಮಾಧಿ ಮಾಡಿದ್ರೆ ಅದರೊಳಗಡೆನೇ ಹಾಕಿ ಮುಚ್ಚಿಬಿಡ್ತಾರೆ ಸೀರೆನ. ಇನ್ನು ಕೆಲವರು ಬೆಂಕಿಗೆ ಹಾಕಿ ಸುಟ್ಬಿಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಆ ಸೀರೆನ ತಗೊಂಡು ಬಂದು ನೀಟಾಗಿ ವಾಶ್ ಮಾಡಿ ಬೀರು ಒಳಗಡೆ ಇಟ್ಕೊಳ್ತಾರೆ. ತುಂಬ ಒಳ್ಳೆಯದು. ಹೆಣದ ಮೇಲೆ ಇರುವಂತಹ ಸೀರೆ ಏನಾದರೂ ನಿಮ್ಮ ಫ್ಯಾಮಿಲಿನಲ್ಲಿ ತೀರ್ಕೊಂಡಿದ್ದಾರೆ, ಯಾರೋ ಒಬ್ಬರು ನಿಮ್ಮ ತಾಯಿನೋ ಅತ್ತೆ, ಇವರಿಬ್ಬರು ಬೇರೆ ಬೇರೆ ಬಿಟ್ಟು ಬೇರೆಯವ್ರ ಸೀರೆ ತಗೋಬೇಡಿ ದಯವಿಟ್ಟು. ಗಂಡನ ತಾಯಿ ಆಗಿರಬೇಕು. ಇಲ್ಲ ಅಂದರೆ ಸ್ವಂತ ನಮ್ಮ ಹೆಣ್ಮಕ್ಳು ತಾಯಿ ಆಗಿದ್ರೆ ಮಾತ್ರ ತಗೋಬೇಕು ಆ ಸೀರೆನ. ಇಲ್ಲಾಂದರೆ ಬೇರೆಯವ್ರು ತಗೊಳ್ಳೋಂಗಿಲ್ಲ. ಆ ಸೀರೆನ ಉಟ್ಕೊಳ್ಳೋದೇ ಆದರೆ, ಅಥವಾ ಉಟ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಬೀರುನಲ್ಲಿ ಇಡೋದೇ ಆದರೆ ತುಂಬ ತುಂಬ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಹಾಗೆ ಟೊಮೊಟೊ ಚಿತ್ರಾನ್ನ ಮಾಡಿದೆ. ಇವಾಗ ನಾನು ಅಗಸೆ ಬೀಜ ಹಾಕ್ಬಿಟ್ಟು ಹೇರ್ ಕೇರಿಗೋಸ್ಕರ ಒಂದು ಜೆಲ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಹೊತ್ತು ಕುದಿಸ್ಬೇಡಿ. ಒಂದು 5ರಿಂದ 6 ನಿಮಿಷ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು, ಈಗ ಒಂದ್ಸಲಿ ಉರಿ ಜಾಸ್ತಿ ಮಾಡಿ, ಕುದೀತಾ ಇದೆ ಅಂದ ತಕ್ಷಣ ಲೋ ಫ್ಲೇಮ್ ಇಟ್ಬಿಟ್ಟು 5ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಬೇಗ ಸೋಸ್ಕೊಂಬಿಡಿ. ಇನ್ನೊಂದು ಸ್ವಲ್ಪ ಹೊತ್ತು ಇರಲಿ, ಸ್ವಲ್ಪ ಗಟ್ಟಿ ಬಂದಿಲ್ಲ, ತೆಳು ಇದೆ, ನೀರು ಥರನೇ ಇದೆ, ಜೆಲ್ ಟೈಪ್ ಬಂದಿಲ್ಲ ಅಂತ ಇನ್ನೂ ಸ್ವಲ್ಪ ಕುದಿಸಿದ್ರೆ ನಾವು ಸೋಸೋಕ್ಕೂ ಆಗೋದಿಲ್ಲ, ತಲೆಗೆ ಹಾಕೋಕ್ಕೂ ಆಗೋದಿಲ್ಲ. ಎಲ್ಲ ಅಗಸೆ ಬೀಜಕ್ಕೆ ನುಡ್ಕೊಂಬಿಡುತ್ತೆ ಜೆಲ್ಲು. ಹಾಗಾಗಿ ಜಾಸ್ತಿ ಹೊತ್ತು ಬೇಯಿಸಬಾರ್ದು. 5ರಿಂದ 6 ನಿಮಿಷ ಕುದಿಸ್ಬಿಟ್ಟು ಸೋಸ್ಕೊಂಬಿಡಿ. ತಣ್ಣಗಾದಮೇಲೆ ಎಷ್ಟು ಗಟ್ಟಿಯಾಗಿರೋ ಜೆಲ್ ಬರುತ್ತೆ ಗೊತ್ತಾ. ಕೂದಲು ಉದುರುತ್ತಾ ಇದೆ, ನನಗೆ ಸಿಕ್ಕಾಬಟ್ಟೆ ತಲೆಬುರುಡೆ ಕಾಣಿಸ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ಸ್ನಾನ ಮಾಡೋದು ಒಂದು 10 ನಿಮಿಷ ಅಂತನೋ ಅರ್ಧ ಗಂಟೆ ಹಾಕ್ಕೊಂಡ್ರೆ 1 ಅವರ್ ಹಾಕ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. 10 ನಿಮಿಷ ಅನ್ನೋದಕ್ಕೆಲ್ಲ ರಿಸಲ್ಟ್ ಬೇಡ, ಅರ್ಧ ಗಂಟೆ ಹಾಕ್ಕೊಳ್ಳಿ. ಇಲ್ಲ ರಾತ್ರಿ ಹಾಕ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿದ್ರೆ ಓಕೆ, ಏನೂ ಆಗೋಲ್ಲ. ತಲೆ ಕೂದಲು ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ, ತುಂಬಾ ಸ್ಮೂತಾಗುತ್ತೆ. ಜೊತೆಗೆ ತಲೆ ಕೂದಲು ಉದುರೋದು ತಪ್ಪುತ್ತೆ. ಇದ್ರ ಜೊತೆಗೆ ರೋಸ್ ಮೇರಿ ಆಯಿಲನ್ನು ಬಳಸೋದನ್ನು ಮರಿಬೇಡಿ. ಹಾಗೆ ಭಾನುವಾರ ಆಗಿತ್ತಲ್ಲ, ಕೊನೆಯ ದಿನ ಮಟನ್ ಮಾಡಿಬಿಡೋಣ ಅಂದ್ಬಿಟ್ಟು ಮಟನ್ ತರಿಸ್ತಾ ಇದ್ದೀನಿ. ಸಾಂಬಾರೇ ಬೇಕು ಮುದ್ದೆಗೆ ಅಂದ್ಬಿಟ್ಟು ಇವಾಗ ನಾನು ಫಸ್ಟು ಅರಿಶಿನ ಈರುಳ್ಳಿ ಅಂತ ರುಬ್ಕೊಳ್ತೀನಿ. ಮೊದಲನೇದಾಗಿ ಹಸಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ, ಅರಿಶಿನ, ಕೊತ್ತಂಬರಿ ಸೊಪ್ಪು ಇಷ್ಟೇ, ಬೇರೆ ಇನ್ನೇನು ಹಾಕೋದಿಲ್ಲ. ಫಸ್ಟು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಈರುಳ್ಳಿ, ಹಾಗೆ ಅರಿಶಿನ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನೈಸಾಗಿ ರುಬ್ಕೋಬೇಕು. ಈ ಥರ ಮಾಡೋದ್ರಿಂದ ಮಟನ್ ಸಾಂಬಾರು ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ, ಸಖತ್ತಾಗಿರುತ್ತೆ ಮಾತ್ರ. ಖಂಡಿತ ಮಾಡಿ. ಇದು ನಮ್ಮವ್ವ ಮಾತ್ರ ಇದು ಕಂಪಲ್ಸರಿ ಇದೇ ಥರನೇ ಮಾಡ್ತಾಯಿದ್ದು. ಇವಾಗೆಲ್ಲ ಹಾಗೆಲ್ಲ ಮಾಡಲ್ಲ, ಎಲ್ಲ ಒಟ್ಟಿಗೆ ರುಬ್ಬಿಟ್ಟು ಹಾಕ್ಬಿಡ್ತಾರೆ. ಬಟ್ ಆ ಥರ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಪ್ರೋಸೆಸ್ ಒಂದು 2 ಸಲ ಆಗ್ಬೋದು ಅಷ್ಟೇ, ಬಟ್ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಈಗ ಸ್ವಲ್ಪ ಎಣ್ಣೆ ಬಿಟ್ಟು ಈರುಳ್ಳಿ ಹಾಕಿ ಬಾಡಿಸ್ಕೊಂಡು ಆಮೇಲೆ ಮಟನ್ ಹಾಕಿ ಚೆನ್ನಾಗಿ ನೀರು ಬಿಟ್ಟು ಆ ನೀರು ಸುಂಡೋವರೆಗೂ ಚೆನ್ನಾಗಿ ಒಗ್ಗರಣೆನಲ್ಲೇ ಕುದಿಸ್ಕೊತೀನಿ. ನೋಡ್ತಾ ಇದ್ದೀರಲ್ಲ, ತಣ್ಣಗಾದ್ಮೇಲೆ ಯಾವ ಥರ ಜೆಲ್ ಬಂದಿದೆ ನೋಡಿ. ಜಿಲ್ಲಿ ಟೈಪ್, ಕೈಗೆ ಸಿಗೋದಿಲ್ಲ ಆ ಥರ ಬಂದಿದೆ. ಖಂಡಿತ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ಓಕೆನಾ. ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ. ಈಗ ಅರಿಶಿನ ಈರುಳ್ಳಿ ಎಲ್ಲ ರುಬ್ಕೊಂಡಿದ್ದೀನಲ್ವ, ಅದನ್ನು ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಉರಿಬೇಕು. ಅದ್ರನ್ನ ಇದು ಬರುತ್ತಲ್ಲ, ಎಣ್ಣೆ ಬರೋ ತನಕ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಮಟನ್ ಎಷ್ಟು ಬೇಯಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ವಿಸಲ್ ತೆಗೆಸ್ಕೊತೀನಿ. ಆ್ಯಕ್ಚುಲಿ ನಿಜವಾಗ್ಲೂ ನನಗೆ ಈ ಥರ ಪ್ರೋಸೆಸ್ಸಲ್ಲಿ ಮಟನ್ ತಿನ್ನೋಕ್ಕೆ ತುಂಬ ಇಷ್ಟ. ಖಾರದ ಪುಡಿ ಹಾಕಿರಬಾರ್ದು, ಆಮೇಲೆ ತೆಂಗಿನಕಾಯಿ ಹಾಕಿರಬಾರ್ದು. ನನಗೆ ಈ ಥರ ಹುರಿದಿರೋ ಮಟನು, ಈಗ ಕುಕ್ಕರ್ ಮುಚ್ಚಿ ಕೂಗಿಸ್ಕೊಂಡ್ಮೇಲೆ ಆ ಮಟನ್ ಬೆಂದಿರುತ್ತಲ್ಲ, ಅದು ತಿನ್ನೋಕ್ಕೆ ತುಂಬ ಅಂದರೆ ತುಂಬ ಇಷ್ಟ. ನಮ್ಮ ಮನೆಯಲ್ಲಿ ಕಚ್ಚಾಡ್ತಾ ಇರ್ತಿದ್ವಿ ಮೊದಲು ನಾವೆಲ್ಲ ಮಕ್ಕಳಾಗಿದ್ದಾಗ, ಆಯಿತಾ. ಇವಾಗ ಮಸಾಲೆ ರುಬ್ಕೊಳ್ಳೋಣ. ತೆಂಗಿನಕಾಯಿ ರುಬ್ಕೊಳ್ಳೋಣ. ಸ್ವಲ್ಪ ಹುರ್ಗಡ್ಲೆ, ಗಸಗಸೆ ಹಾಕ್ಕೊಂಡಿದ್ದೀನಿ, ತೆಂಗಿನಕಾಯಿ ಹಾಕ್ಕೊಂಡು ಒಂದೇ ಒಂದು ಸಣ್ಣ ಪುಟಾಣಿ ಟೊಮೊಟೊ ಹಾಕ್ಕೊಳ್ಳಿ. ಜಾಸ್ತಿ ಟೊಮೊಟೊ ಹಾಕ್ಕೊಬೇಡಿ, ಒಂದು ಪುಟಾಣಿ ಟೊಮೊಟೊ ಹಾಕ್ಕೊಂಡು ನೈಸಾಗಿ ಇದನ್ನು ರುಬ್ಕೊಂಡು ಆದಮೇಲೆ ನಾನಿಲ್ಲಿ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ, ಧನಿಯಾ ಪುಡಿ, ಮಟನ್ ಸಾಂಬಾರಿಗೆ ಏನು ಮಸಾಲ ಸಾಂಬಾರಿಗೆ ಹಾಕ್ತೀನಲ್ಲ ಅದೇ ಧನಿಯಾ ಪುಡಿನ ಹಾಕ್ಕೊಂಡು ಮತ್ತೊಂದು 2 ರೌಂಡು ಚೆನ್ನಾಗಿ ನೈಸಾಗಿ ರುಬ್ಕೊಂಡಾದಮೇಲೆ, ಆಮೇಲೆ ನಾನು ಏನು ಮಟನ್ನೆಲ್ಲ ಅರಿಶಿನ ಈರುಳ್ಳಿನಲ್ಲಿ ಹುರಿದಿದ್ನಲ್ವ, ಅಷ್ಟೊತ್ತಿಗಾಗಲೇ ಒಂದು 3ರಿಂದ 4 ವಿಸಲ್ ಬರ್ಸ್ಕೊಂಡಿದ್ದೆ. ವಿಸಲು ಸಹ ಚೆನ್ನಾಗಿ ತಣ್ಣಗೆ ಆರಿತ್ತು, ಕುಕ್ಕರು ಸಹ ಚೆನ್ನಾಗಿ ಆರಿತ್ತು. ಆವಾಗ ರುಬ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ಕುದಿಸ್ತೀನಿ. ಈಗ ಖಾರ ಎಲ್ಲ ಚೆನ್ನಾಗಿ ಘಾಟೆಲ್ಲ ಹೋಗಬೇಕು, ಮತ್ತು ಕಾಯಿನೂ ಚೆನ್ನಾಗಿ ಬೇಯಬೇಕು. ಖಾರದ ಪುಡಿನ ನೀವು ಹುರಿದಿಲ್ವಲ್ಲ, ನೀವು ತೆಂಗಿನಕಾಯಿ ಜೊತೆಗೆ ಹಾಕಿದ್ದೀರಾ, ಘಾಟ್ ಆಗಲ್ವಾ ಅಥವಾ ಒಂದು ಘಾಟ್ ಅನ್ಸಲ್ವಾ ಅಂದರೆ ಏನೂ ಆಗೋದಿಲ್ಲ. ನಾವು ಬೇಯಿಸೋದ್ರಲ್ಲಿ ನಾವು ಯಾವ ರೀತಿ ಬೇಯಿಸ್ತೀವಿ, ಕಾಯಿ ಮತ್ತು ಖಾರನ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ ಇವಾಗ ತುಂಬ ಚೆನ್ನಾಗಿ ಮಟನ್ ಬೆಂದಿದೆ. ಇವಾಗ ನಾನು ರುಬ್ಕೊಂಡಿರೋದ್ನಲ್ಲ, ಹುರ್ಗಡ್ಲೆ, ಗಸಗಸೆ, ಟೊಮೊಟೊ, ತೆಂಗಿನಕಾಯಿ, ಚಿಲ್ಲಿ ಪೌಡರ್, ಧನಿಯಾ ಪುಡಿ ಎಲ್ಲನೂ ಹಾಕಿ ಚೆನ್ನಾಗಿ 4ರಿಂದ 5 ನಿಮಿಷ ಚೆನ್ನಾಗಿ ಕುದಿಸ್ಕೊತ ಅಂತಂದರೆ ಮಟನ್ ಸಾಂಬಾರು ರೆಡಿ.
ದೃಷ್ಟಿಯಾಗಿದೆ ಅಂದ್ಬಿಟ್ಟು ಚಾಕುನ ಚೆನ್ನಾಗಿ ಕಾಯಿಸ್ಬಿಟ್ಟು ಇದರೊಳಗಡೆ ದೃಷ್ಟಿ ತೆಗೆದು ಹದ್ದುತ್ತೀನಿ. ಇದರಿಂದ ಸೋಕಾಗೋದಿಲ್ಲ, ಕಾಲ್ಧೂಳು ಆಗೋದಿಲ್ಲ. ಕಾಲ್ಧೂಳು ಅಂದರೆ ಏನು ಗೊತ್ತಾ, ವಾಂತಿ ಭೇದಿ ಆಗುತ್ತೆ ನೋಡಿ, ಅದು ಆಗೋದಿಲ್ಲ. ಆಮೇಲೆ ಅಜೀರ್ಣ ಆಗೋದು, ಹೊಟ್ಟೆ ಊದ್ಕೊಳ್ಳೋದು, ನಾನ್ ವೆಜ್ ತಿಂದಾಗ ಈ ಥರ ಎಲ್ಲ ಆಗುತ್ತೆ, ಅದು ಏನೂ ಆಗೋದಿಲ್ಲ ಅಂತೀನಿ. ಹಾಗೆ ನಾನು ಹೇಳಿದ್ನಲ್ಲ, ಭಾನುವಾರ ಕೆಲಸಗಳ ವಾರ ಅಂತಲೇ ಹೇಳ್ಬೋದು. ಮಳೆಗಾಲ ಬಂತು ಅಂದ ತಕ್ಷಣ ಸೋಪೆಲ್ಲ ಕೈಗೆ ಮೆತ್ಕೊಳ್ತಾ ಇರುತ್ತೆ. ಹ್ಯಾಂಡ್ ವಾಶ್ ಮಾಡೋ ಅಂಥ ಬಟ್ಟೆಗಳೆಲ್ಲ ಹ್ಯಾಂಡ್ ವಾಶ್ ಮಾಡ್ಕೊಂಡಾಯಿತು. ಇನ್ನು ಮ್ಯಾಟ್ಗಳೆಲ್ಲ ನೆನೆ ಹಾಕಿದ್ದೆ ಬೆಳಿಗ್ಗೆನೆ, ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ನೀಟಾಗಿ ಎಲ್ಲನೂ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ವಾರಕ್ಕೊಂದ್ಸಲ ಕಂಪಲ್ಸರಿಯಾಗಿ ಮ್ಯಾಟನ್ನು ಚೇಂಜ್ ಮಾಡ್ತಾನೆ ಇರ್ತೀನಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದೇ ಇಲ್ಲ. ಅಪ್ಪಿತಪ್ಪಿ ಏನಾದ್ರು ಡೇಟ್ ಆದ್ರೂ ಸಹ ಮ್ಯಾಟನ್ನು ಚೇಂಜ್ ಮಾಡದೇ ಇರೋದಿಲ್ಲ. ಯಾಕೆಂದರೆ ಮೊದಲಿಂದನೂ ಎಲ್ಲರ ಮನೇಲೂ ಇದು ಪದ್ಧತಿ ನಡ್ಕೊಬಂದಿರುತ್ತೆ. ಈ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಕೆಸರು ಎಲ್ಲ ಆಗ್ತಾ ಇರುತ್ತೆ. ಕಂಪಲ್ಸರಿಯಾಗಿ ಮ್ಯಾಟ್ಗಳನ್ನು ಚೇಂಜ್ ಮಾಡಬೇಕು. ಮ್ಯಾಟು ಸಹ ನಮ್ಮ ಮನೆಯ ದರಿದ್ರನ, ನಮ್ಮ ಮನೆಯ ಶ್ರೀಮಂತಿಕೆನ ತೋರಿಸೋವಂತಾಗಿರುತ್ತೆ. ಮ್ಯಾಟು ಸಹ ನಮ್ಮ ಜೀವನ ಉಳಿಸುತ್ತೆ, ಜೀವ ತೆಗೆಯುತ್ತೆ ಅಂತಲೇ ಹೇಳ್ಬೋದು. ಮ್ಯಾಟನ್ನು ತಗೋಬೇಕಾದ್ರೆ ಜಾಸ್ತಿ ನೀರು ಅದು ಸ್ನಾನ ಮನೆಯಿಂದ ಹೊರಗಡೆ ಬರೋ ಅಂಥ ಜಾಗದಲ್ಲಿ ಗೋಣಿ ಚೀಲ ಹಾಕಿ ಅದ್ರ ಮೇಲೆ ಮ್ಯಾಟನ್ನು ಹಾಕಿ. ಸೀರೆಯಿಂದ ಮಾಡಿರೋ ಮ್ಯಾಟ್ಗಳು ತುಂಬ ಶೈನಿಂಗಾಗಿ ಕಾಲಾಕರೆ ಜಾರತ್ತಲ್ಲ, ಅಂಥ ಮ್ಯಾಟ್ಗಳನ್ನು ಹಾಕೋಕ್ಕೆ ಹೋಗಬೇಡಿ. ಯಾಕೆಂದರೆ ಟೈಲ್ಸ್ ಮೇಲೆ ಯಾವ ರೀತಿ ಮ್ಯಾಟನ್ನು ನೀವು ಯೂಸ್ ಮಾಡಬಹುದು ಅನ್ನೋದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಕೆಲವೊಂದು ಸಲ ಜಾರು ಬೀಳೋ ಅಂಥ ಚಾನ್ಸಸ್ ಇರುತ್ತೆ. ಹಳೇ ಮ್ಯಾಟ್ಗಳನ್ನು ತೆಗೆದು ಮೊದಲು ಬಿಸಾಕಿ ಹೊಸ ಮ್ಯಾಟ್ಗಳನ್ನು ಬಳಸಿ, ಅಯ್ಯೋ ಇದೇ ಇರಲಿ ಅಂತ ಸ್ನಾನ ಮನೆ ಬಾಗಿಲಿಗೆ ಹಾಕೋದು, ವಾಶ್ರೂಮ್ ಬಾಗಿಲಿಗೆಲ್ಲ ವಾಶ್ರೂಮ್ ಮತ್ತು ಟಾಯ್ಲೆಟ್ ಬಾಗಿಲಿಗೆಲ್ಲ ಹಾಕೋದು, ಯುಟಿಲಿಟಿ ಏರಿಯಾ ಬಾಗಿಲಿಗೆಲ್ಲ ಯಾರು ನೋಡ್ತಾರೆ ಬಂದ ತಕ್ಷಣ ಅಂದ್ಬಿಟ್ಟು ಹಾಕ್ಬಿಡೋದು, ಅದನ್ನು ಮಾಡಬೇಡಿ. ನಾವು ಹೆಚ್ಚು ಓಡಾಡೋದು ಅಲ್ಲದೇ ಜಾಗದಲ್ಲಿ. ಒಂದು ಪಕ್ಷ ಎಡು ಬಿತ್ತು ಅಂದರೆ ಹಲ್ಲು ಮುರಿಯುತ್ತೆ, ಮೂಳೆನೂ ಮುರಿಯುತ್ತೆ. ಹಾಗಾಗಿ ಹುಷಾರು. ಮನೆಯ ಮುಂಬಾಗಿಲಿಗೆ ಯಾವತ್ತೇ ಆದರೂ ರೆಡ್ ಕಲರ್ ಮ್ಯಾಟ್ ಹಾಕಿದ್ರೆ ಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ತಾರೆ. ಅದು ನನಗೆ ಗೊತ್ತಿಲ್ಲ, ಬಟ್ ಮ್ಯಾಟ್ ಆಲ್ರೆಡಿ ತುಂಬ ವರ್ಷ ಆಗಿದೆ ತೊಗೊಂಡು. ಹಾಗಾಗಿ ಇದನ್ನೇ ಬಳಸ್ತಾ ಇದ್ದೀನಿ. ಮುಂದೆ ಮ್ಯಾಟ್ ತೊಗೊಂಡ್ರೆ ಖಂಡಿತ ರೆಡ್ ಕಲರ್ ಮ್ಯಾಟನ್ನು ಖಂಡಿತ ಹಾಕ್ತೀನಿ. ಮ್ಯಾಟು ಸಹ ಒಂದು ಮ್ಯಾಟರ್ ಆಗುತ್ತೆ ಅನ್ನೋದು ಇದಕ್ಕೆ ಅಲ್ವಾ. ಜೀವನದಲ್ಲಿ ಒಬ್ಬ ಮನುಷ್ಯನ ಗುಣ ನಡೆ ನೋಡಬೇಕು ಅಂತಂದರೆ ಅವನು ಒಂದು ಮಾತಿಂದ ಸಾಕಂತೆ. ಅಕ್ಕಿ ಬೆಂದಿದೆ ಅಂತ ತಿಳ್ಕೊಬೇಕು ಅಂತಂದರೆ ಒಂದು ಅಗಳಿಂದ ಸಾಕಂತೆ. ಮನುಷ್ಯ ಹೇಗೆ ಅಂತ ತಿಳ್ಕೊಬೇಕು, ಅವನು ಅವ್ನ ಲೈಫ್ ಹೇಗೆ ನಡೆಯುತ್ತೆ ಅಂತ ತಿಳ್ಕೊಬೇಕು ಅಂದರೆ ಅವ್ನು ಕಾಲರಿರೋ ಚಪ್ಪಲಿ ನೋಡ್ತಾರಂತೆ. ಮನುಷ್ಯ ಕಷ್ಟ ಜೀವನ, ಕಷ್ಟಪಟ್ಟು ದುಡಿತನ ಅಂತ ನೋಡಬೇಕು ಅಂತಂದರೆ ಅವನ ಕೈಯನ್ನು ನೋಡಿ ತಿಳ್ಕೊಳ್ತಾರಂತೆ. ಬಡತನನ, ಸಿರಿತನನ ಅಂತ ನೋಡಬೇಕು ಅಂದರೆ ಅವ್ರ ಮನೇಲಿ ಇರ್ತಕ್ಕಂಥ ಕಾಲೊರ್ಸ ಮ್ಯಾಟ್ಗಳನ್ನು ನೋಡ್ತಾರಂತೆ. ಎಷ್ಟೊಂದು ಮಾತುಗಳಿದೆ ಅಲ್ವಾ, ಮಾತಾಡ್ತಾ ಹೋಗ್ತಾ ಇದ್ದರೆ ಮಾತುಗಳೇ ಮುಗಿಯೋದಿಲ್ಲ. ಅಷ್ಟು ಮ್ಯಾಟಲ್ಲಿ ಒಂದು ಇದೆ ಅಂತಲೇ ಹೇಳ್ಬೋದು. ಜೊತೆಗೆ ಮ್ಯಾಟ್ ಸಹ ಹಾಕ್ಬೇಕಾದ್ರೂ ಇದು ನಮ್ಮ ಅಮ್ಮನದು ಸೀರೆ, ಇದು ನನ್ನ ಸೀರೆ, ನನ್ನ ಮದುವೆ ಸೀರೆ, ಇದು ನನ್ನ ಮಗನಿಗೆ ಬಾಣತನದಲ್ಲಿ ಕೆಳಗಡೆ ತೊಟ್ಲಿಗೆ ಹಾಕಿದೆ ಆ ಸೀರೆ ಅಂತೆಲ್ಲ ಹಾಕ್ತೀವಿ. ಹಾಕೋಕ್ಕೂ ಮುಂಚೆ ನಾವೇನು ಕೈಯಲ್ಲಿ ಮ್ಯಾಟ್ ಹಾಕ್ತೀವಲ್ಲ, ಹಾಕ್ಬೇಕಾದ್ರೆ ಎಷ್ಟೆಲ್ಲ ನೆನಪುಗಳನ್ನ ಮಾಡಿಕೊಂಡು ಮ್ಯಾಟ್ ಹಾಕ್ತೀವಿ. ಆದರೆ ನಾನು ಹೇಳೋದು ಇಷ್ಟೇ, ಪುಟ್ಟ ಮಕ್ಕಳಿದ್ದಾರೆ ಅಂದರೆ ಜಾರೋ ಅಂಥ ಮ್ಯಾಟನ್ನು ಹಾಕಬೇಡಿ. ಆದಷ್ಟು ನೆಲದಲ್ಲಿ ಕಚ್ಕೊಳ್ಬೇಕು ಮ್ಯಾಟ್ ಹಾಕಿದ್ರೆ, ಆ ಥರದವನ್ನು ನೋಡ್ಕೊಳ್ಳಿ. ಈಗೇನೋ ಬರ್ತೀವಿ ಸಡನ್ನಾಗಿ ಕಾಲು ಹಾಕಿ ಜಾರು ಬೀಳೋದು, ಅಥವಾ ಕಿತ್ತೋಗಿರೋದು ಏನಾದರೂ ಕಾಲು ಸಿಗಾಕೊಂಡು ಅದು ನಾವು ಅಂದರೆ ಮುಗ್ಗುರಿಸಿ ಬೀಳೋದು, ಆ ಥರ ಎಲ್ಲ ತೊಂದರೆಗಳಾಗುತ್ತೆ. ಮನೆ ಮುಂಬಾಗಿಲಿಗೆ ಆಗಲಿ, ಹಿಂಬಾಗಿಲಿಗೆ ಆಗಲಿ, ಯುಟಿಲಿಟಿ ಏರಿಯಾದಲ್ಲಾಗಲಿ, ವಾಶ್ರೂಮಲ್ಲಾಗಲಿ ಯಾವುದೇ ಕಾರಣಕ್ಕೂ ಮ್ಯಾಟನ್ನು ಹಾಕಬೇಕಾದ್ರೆ ಜೋಪಾನವಾಗಿ ಹಾಕಿ, ನೋಡ್ಕೊಂಡು ಹಾಕಿ. ಹರಿದೋಗಿರೋದು ಪರದೋಗಿರೋದು ಹಾಕೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಆಗಲೇ ಹೇಳ್ತಾಯಿದ್ರು, ಮೊದಲೆಲ್ಲ ಗೋಣಿ ಚೀಲ ಹಾಕ್ತಿದ್ರು ಕಾಲು ಒರೆಸೋದಕ್ಕೆ. ಇವತ್ತಿಗೂ ಸಹ ಗೋಣಿ ಚೀಲ ತುಂಬ ಕಡೆ ಹಾಕ್ತಾರೆ, ಇಲ್ಲ ಅಂತಲ್ಲ. ಬಟ್ ಗೋಣಿ ಚೀಲ ಹಾಕಿದ್ರೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಆ ಕಾರಣಕ್ಕೋಸ್ಕರ ಎಷ್ಟರ ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಸಹ ಗೋಣಿ ಚೀಲನ ನಾನು ಹಾಕ್ತಾಯಿದ್ದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಎಲ್ಲ ಹೇಳ್ತಾರೆ ಗೋಣಿ ಚೀಲದಲ್ಲಿ ಕಾಲು ಒರೆಸ್ಕೊಂಡು ಬಂದರೆ ಮನೆಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಆ ಕಾರಣಕ್ಕೋಸ್ಕರ ಗೋಣಿ ಚೀಲ ಹಾಕಬೇಡಿ ಅಂತ ಹೇಳ್ತೀನಿ. ಇನ್ನು ಎಲ್ಲ ಫುಲ್ಲು ಬಟ್ಟೆ ಎಲ್ಲ ವಾಶ್ ಮಾಡಿದ್ಮೇಲೆ ಇದನ್ನೆಲ್ಲ ಡ್ರೈ ವಾಶ್ಗೆ ಹಾಕ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ವಾಷಿಂಗ್ ಮಿಷಿನಲ್ಲೆಲ್ಲ ವಾಶ್ ಮಾಡೋದಿಲ್ಲ. ಇದನ್ನು ಡ್ರೈ ಮಾಡಿಬಿಟ್ಟು ನೀಟಾಗಿ ಒಣಗಾಕ್ಬಿಡ್ತು ಅಂದರೆ 2 ಡೇಸ್ 3 ಡೇಸ್ ಬೇಕು ಮ್ಯಾಟನ್ನು ಒಣಗೋಕ್ಕೆ. ಇನ್ನು ಮಾಮೂಲಿ ಬಟ್ಟೆಗಳಾದರೆ ಬೆಳಗಾನ ಒಣ್ಕೊಂಬಿಡುತ್ತೆ. ಈ ಮ್ಯಾಟ್ ಮಾತ್ರ ಅಷ್ಟು ಸುಲಭವಾಗಿ ಒಣಗೋದಿಲ್ಲ, ಯಾಕೆಂದರೆ ಅಷ್ಟು ಮಂದ ಇರುತ್ತಲ್ವ. ಡ್ರೈ ವಾಶ್ ಬೇಕೇ ಬೇಕು. ಡ್ರೈ ವಾಶ್ ಇಲ್ಲದಾಗ ಮಾತ್ರ ವಾರಗಟ್ಟಲೆ 15 ದಿವಸ ಆದರೂ ಒಣಗ್ತಿರಲಿಲ್ಲ. ಯಾಕೆಂದರೆ ಮಳೆ ಬರ್ತಾನೇ ಇರ್ತಿತ್ತು, ನೀರು ಸೋರೋದೇ ಆಗ್ತಾಯಿತ್ತು. ಕೊನೆಗೆ ಅವೆಲ್ಲ ಚುಕ್ಕಿ ಬಂದ್ಬಿಟ್ಟು ಹೊರಗಡೆ ಬಿಸಾಕಿದ್ದು ಉಂಟು ಎಷ್ಟೋ ಮ್ಯಾಟ್ಗಳನ್ನು. ಸ್ನೇಹಿತರೆ, ಹೊಸ ಸೀರೆ ತೊಗೊಂಡು ಬಂದರೆ ಹೇಗೆಲ್ಲ ಮಾಡಬೇಕು, ಏನೆಲ್ಲ ಪ್ರೋಸೆಸ್ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದೀನಿ.
ಹಾಗೆ ಏನಾದ್ರೂ ಹೆಣ್ಮಕ್ಳಿಗೆ ಗಂಡ ಇಲ್ಲದೆ ಇರೋವಂಥ ಹೆಣ್ಮಕ್ಳಿಗೆ ಸೀರೆ ಕೊಡೋ ಸಂದರ್ಭದಲ್ಲಿ 11 ದಿವಸ ತಿಥಿ ಕಾರ್ಯ ಮಾಡುವಾಗ ತಗೊಂಡೋಗಿ ಕೊಡ್ತೀವಲ್ಲ, ಅಂಥ ಸಂದರ್ಭದಲ್ಲಿ ಆ ಸೀರೆಗಳನ್ನ ಯಾರು ತಗೋಬಾರ್ದು, ಯಾರು ತಗೋಬೇಕು, ಅಂಥ ಸಂದರ್ಭದಲ್ಲಿ ತರೋವಂಥ ಸೀರೆನ ಎಲ್ಲಿಡಬೇಕು ಎಲ್ಲನೂ ಹೇಳಿದ್ದೀನಿ. ಖಂಡಿತ ಇದು ಸತ್ಯ, ಇದರಲ್ಲಿ ಯಾವುದೂ ಸುಳ್ಳು ಇಲ್ಲ, ಊಹಾಪೋಹನೂ ಇಲ್ಲ. ನಿಮ್ಮ ಮನೇಲಿರೋರನ್ನ ಕೇಳ್ಕೊಳ್ಳಿ, ಇದರಿಂದ ನಿಮಗೇ ಒಳ್ಳೆಯದಾಗುತ್ತೆ. ಚಳಿ ಅಲ್ವಾ, ಅದಕ್ಕೋಸ್ಕರ ಒಂದು ಸ್ವಲ್ಪ ಕಡಲೆಕಾಯಿ, ಯಾಕೋ ಬೆಲ್ಲ ತಿನ್ನಬೇಕು ಅನ್ನಿಸ್ತು, ಹಾಗಾಗಿ ಕಡಲೆಕಾಯಿನ ಹುರ್ಕೊಳ್ತಾ ಇದ್ದೀನಿ. ಕಡಲೆಕಾಯಿ ಬೀಜ ಇತ್ತದು ಹುರ್ಕೊಂಡು ಅದ್ರ ಜೊತೆಗೆ ಬೆಲ್ಲ ಕಚ್ಚಿ ತಿಂದರೆ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ಇದನ್ನೆಲ್ಲ ನಮ್ಮ ಮನೆಯಲ್ಲಿ ಮಾಡ್ತಾಯಿದ್ವಿ. ಎಲ್ಲ ಕೆಲಸನೂ ಬೇಗನೆ ಮುಗಿಸ್ಕೊಂಡು ವೆಬ್ ಸೀರೀಸ್ ನೋಡಿಕೊಂಡು ಇವತ್ತೆಲ್ಲ ಸ್ವಲ್ಪ ಟೈಮ್ನ ವೇಸ್ಟ್ ಮಾಡಿದ್ದೀನಿ. ಇನ್ನು ನಾಳೆ ಸೋಮವಾರ ವನದುರ್ಗ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ವನದುರ್ಗ ದೇವಸ್ಥಾನಕ್ಕೆ ಹೋದ್ಮೇಲೆ ಖಂಡಿತ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.